ಶ್ರೀಗರ ಹೊಡೆದವರ ನುಡಿಸಲು ಬಾರದು ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಈ ಬಸವಣ್ಣನವರು ಹೇಳಿದ ಈ ಮಾತಿನಂತೆ ಬಸವನಗೌಡರಿಗೆ ಅಷ್ಟಮದಗಳು ತುಂಬಿ ತುದುಕುತ್ತಿವೆ. ಅವರು ಸ್ವಾಮೀಜಿಗಳಿಗೂ ಬೈಯುತ್ತಾರೆ, ರಾಜಕಾರಣಿಗಳಿಗೂ ಬೈಯುತ್ತಾರೆ, ಪೊಲೀಸರು ಮೊದಲುಗೊಂಡು ನೌಕರರಿಗೂ ಬೈಯುತ್ತಾರೆ, ರೈತರಿಗೂ ಬೈಯುತ್ತಾರೆ, ಕಾಂಗ್ರೆಸ್ನವರಿಗೂ ಬೈಯುತ್ತಾರೆ, ಬಿಜೆಪಿಯವರಿಗೂ ಬೈಯುತ್ತಾರೆ, ಜೆಡಿಎಸ್ನವರಿಗೂ ಬೈಯುತ್ತಾರೆ, ವಿಜಯಪುರ ಜಿಲ್ಲೆ MLA-ಗಳಿಗೂ ಬೈಯುತ್ತಾರೆ, MP-ಗೂ ಬೈಯುತ್ತಾರೆ, ಮುಸ್ಲಿಮರಿಗೂ ಬೈಯುತ್ತಾರೆ, ಕ್ರಿಶ್ಚಿಯನ್ರಿಗೂ ಬೈಯುತ್ತಾರೆ, ಬಣಜಿಗರಿಗೂ ಬೈಯುತ್ತಾರೆ, ಉಳಿದ ಎಲ್ಲ ಸಮಾಜದವರಿಗೂ ಬೈಯುತ್ತಾರೆ, ಲಿಂಗಾಯತರಿಗೂ ಬೈಯುತ್ತಾರೆ, ಹಿಂದೂ ಪರ ಮುಖಂಡರಿಗೂ ಬೈಯುತ್ತಾರೆ, ಸ್ವಪಕ್ಷದವರಿಗೂ ಬೈಯುತ್ತಾರೆ, ವಿರೋಧ ಪಕ್ಷದವರಿಗೂ ಬೈಯುತ್ತಾರೆ, ಗಾಂಧೀಜಿಯವರಿಗೂ ಬೈಯುತ್ತಾರೆ. ಹಿಂದೂಗಳನ್ನು ನಂಬಲ್ಲ, ಲಿಂಗಾಯತರನ್ನು ನಂಬಲ್ಲ, ಮುಸ್ಲಿಮರನ್ನು ನಂಬಲ್ಲ, ಕ್ರಿಶ್ಚಿಯನ್ನರನ್ನು ನಂಬಲ್ಲ, ಬೌದ್ಧ, ಸಿಖ್, ಪಾರ್ಸಿ ಯಾರನ್ನೂ ನಂಬಲ್ಲ. ಆದರೂ ಅವರ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ. ಮುಖ್ಯಮಂತ್ರಿಗಳನ್ನು ನಂಬಲ್ಲ, ಯಾವ ಮಂತ್ರಿಗಳನ್ನು ನಂಬಲ್ಲ. ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಯಾರೂ ಸರಿನೇ ಇಲ್ಲ ಅನಿಸುತ್ತದೆ. ಇದನ್ನೆಲ್ಲ ನೋಡಿದರೆ ತಮ್ಮ ಮಾನಸಿಕ ಮತ್ತು ಮೆದುಳು ಆರೋಗ್ಯದಲ್ಲಿ ಏರುಪೇರಾಗಿದೆ. ತಾವು ದಯಮಾಡಿ ತಮ್ಮ ಒಳ್ಳೆಯ ಪ್ರಗತಿಪರ ಕಾರ್ಯ ಮಾಡುವ MLA ಇದೀರಿ. ಅದಕ್ಕೆ ತಾವು ಆದಷ್ಟು ಬೇಗನೆ ತಮ್ಮ ಮೆದುಳಿನ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯದ ಚಿಕಿತ್ಸೆಯನ್ನು ಮಾಡಿಕೊಂಡು ನಮಗೆ ಮುಂದಿನ ಸೇವೆಯನ್ನು ಒದಗಿಸಬೇಕು. ಬಸವ ತಂದೆಗಳ ಕುರಿತು ಅಪಮಾನಜನಕವಾಗಿ ಮಾತನಾಡಿದ್ದೀರಿ, ತಿದ್ದಿಕೊಳ್ಳಿ, ಕ್ಷಮೆ ಕೇಳಿ ಎಂದು ನಾಡಿನ ಎಲ್ಲರೂ ಹೇಳಿದರು. ಆ ಹೇಳಿದವರಿಗೆ ಅಪಹಾಸ್ಯವಾಗಿ ಮಾತನಾಡುತ್ತೀರಿ. ಗರ್ವದಿ ಬೀಗದಿರೈ ನೀನು ತೊರೆ ಅಪಹಾಸ್ಯವನು, ಜಲದಿಯ ನಿವುದೈ ನಿನ್ನಯ ನೌಕೆ ಏನು ಗತಿಯೈ ಜೋಕೆ. ಗೌಡ್ರೆ, ನೀವೇನ್ ನಿಮ್ಮ ನೌಕೆ ದಂಡಿಗಂಡಿಲ್ಲ, ಏನ ಸಮುದ್ರದಾಗ ಐತಿ, ಮುಳಿ ಹೊಕ್ಕೈತಿ. ಅದಕ್ಕ ಕಬೀರದಾಸರು ಹೇಳಿದಂಗ ಈಗ ಎಚ್ಚರಾಗ್ರಿ. ಅಕ್ಕ ಮಹಾದೇವಿ ತಾಯಿಯವರು ಹೇಳುತ್ತಾರೆ, ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದರೆ, ಹಂದಿ ಗಂಜಿ ಮದಕರಿಯು ಕೆಲಕ್ಕೆ ಸಾರಿದರೆ, ಆ ಹಂದಿಯು ಕೇಸರಿ ಎಪ್ಪುದೇ ಚನ್ನಮಲ್ಲಿಕಾರ್ಜುನ. ಅದಕ್ಕೆ ಹೇಳಕತ್ತಾರ, ಹಂದಿ ಮತ್ತು ಆನೆ ಇದ್ರಾಗ ಬಂದ್ರ ಯಾವಾಗ ಮಗ್ಲಕ್ ಸರಿತೈತಿ? ಹಂದಿ ಸರಿ ಹಂಗಲ್ಲ, ಹಂದಿ ಹಂಗ ಬರ್ತೈತಿ. ಆನೆ ಹಿಂದಕ್ ಸರಿತೈತಿ, ಆನೆ ಸೈಡಿಗೆ ಸರಿತೈತಿ. ಯಾಕಂದ್ರ ಹಂದಿ ಗಟ್ರದಾಗ ಬಿದ್ದು ಹೊಲಸು ಮಾಡ್ಕೊಂಡು ಬಂದಿರ್ತೈತಿ. ಆ ಹೊಲಸು ನಾನು ಹತ್ತೈತಿ ಎತ್ತೆ ತಿಳ್ಕೊಂಡು ಆನೆಗಳು ಹಿಂದಕ್ ಸರಿತಾವು. ಅದಕ್ಕ ಆ ಹಂದಿ ಏನ್ ತಿಳ್ಕೊತೈತಿ, ಈ ಆನೆ ನನಗೆ ಅಂಜಿ ಸರೈತಿ ಅಂದ್ರ ನಾ ಹಂದಿ ಅಲ್ಲ, ನಾ ಸಿಂಹ ತಿಳ್ಕೊತೈತಿ. ಹಂಗೇನ ಸಿಂಹ ಆಗಕ್ ಸಾಧ್ಯ ಐತೇನ? ಈ ಮಾತನ್ನ ತಾವು ಎಚ್ಚರದಿಂದ ತಿಳ್ಕೊಡ್ರಿ. ಯಾಕಂದ್ರೆ ನಿಮ್ಗ ಮೊನ್ನೆ ನಾವು ವಾಟ್ಸಪ್ನಾಗ ಹೇಳಿದಾಗ ಏನಂದ್ರೆ, ಆ ವಾಟ್ಸಪ್ನಾಗ ಮಾತಾಡ್ತಾವ್, ಆ ಯೂಟ್ಯೂಬ್ನಾಗ ಮಾತಾಡ್ತಾವ್, ಏನ್ ಮಾತಾಡಿದ ಕಿಮ್ಮತಿ ಅಲ್ಲ. ಅದಕ್ಕ ಇದನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಹೋರಾಟವನ್ನು ಕೈಗೊಂಡೆವು. ಇದಕ್ಕೂ ನೀವು ಅಂಜಲಿಕ್ಕಂದ್ರ ಯಾರ ಶರಣರಿಗೆ ಮತ್ತೆ ಬಸವಣ್ಣನವರಿಗೆ ದ್ರೋಹ ಮಾಡ್ಯಾರ ಅವ್ರೆಲ್ಲ ಸರ್ವನಾಶವಾಗಿ ಹೋಗ್ಯಾರ. ಅದಕ್ಕ ಸರ್ವಜ್ಞ ಮೂರ್ತಗಳ ಒಂದು ಮಾತನ್ನ ನೆನಪಿಡುಗ್ರಿ. ಕೇಡುಗಾಲ ಬರುವಾಗ ಕೂಡುವವು ವಿಪರೀತ ಬುದ್ಧಿ, ಕೇಡುಗಾಲ ಬರುವಾಗ ಕೂಡುವವು ವಿಪರೀತ ಬುದ್ಧಿ. ಕೋಡಗನು ಬಂದು ಲಂಕೆಯನ್ನು ಸುಡುವಾಗ ರಾವಣನೇನು ಆಡು ಕಾಯುತ್ತಿದ್ದನೇ ಸರ್ವಜ್ಞ. ಆ ರಾವಣನಷ್ಟು ಶ್ರೀಮಂತರದಿರ ನೀವು? ರಾವಣನಷ್ಟು ಶಕ್ತಿ ಐತೆ ನಿಮ್ಗ? ರಾವಣನಷ್ಟು ವಿದ್ಯಾ ಕಲ್ತಿರಿ ನೀವು? ಅಂತ ಏನು ನಿಮ್ಮಂತಿಕ್ಕಿಲ್ಲ. ಆದ್ರೂ ಅಂತ ರಾವಣ ಒಂದು ಮಂಜ ಬಂದ ಲಂಕಾ ಎಲ್ಲ ಸುಟ್ಟು ಹೊರ ಮಳ್ಳರಲ್ಲಿ ನಿಂತು ನೀವ್ಯಾಗಿರ್ತಾಪಲ. ಅದಕ್ಕ ಎಚ್ಚರದಿಂದ ಇರ್ರಿ. ತಾವು ಪ್ರತಿಷ್ಠಾನದ ಮನೆತನದಲ್ಲಿ ಹುಟ್ಟಿದ್ದೀರಿ. ಭಗವಂತನ ಕೃಪೆಯಿಂದ ತಮ್ಮ ಹತ್ತಿರ ಎಲ್ಲವೂ ಇದೆ. ಬಸವಣ್ಣ ಮತ್ತು ಶರಣರಿಗೆ ಮೋಸ ಮಾಡಿದರೆ ತಮ್ಮ ಸರ್ವನಾಶ ಖಂಡಿತವಾಗಿ ಆಗೇ ಆಗುತ್ತದೆ. ಇನ್ನೂ ಕಾಲ ಮಿಂಚಿಲ್ಲ.
ಬೇಗನೆ ಒಪ್ಪಿಕೊಳ್ಳಿ ಮತ್ತು ತಿದ್ದಿಕೊಳ್ಳಿರಿ. ಇಲ್ಲವಾದಲ್ಲಿ ನಿಮಗೆ ನಿಮ್ಮ ವಂಶಕ್ಕೆ ರಾಜಕೀಯ ದೂರು ಸರಿಯುತ್ತದೆ. ನಿಮ್ಗೆ ಅಷ್ಟೇ ಅಲ್ಲ, ಮುಂದಿನ ಬಾರಿನೂ MLA ಆಗೋದಿಲ್ಲ ನೀವಲ್ಲ, ಇಡೀ ನಿಮ್ಮ ಸಂತಾನದಾಗೆ ಈ ರಾಜಕೀಯ ದೂರ ಆಗ್ತದೆ. ಕೇವಲ ರಾಜಕೀಯ ಅಷ್ಟೇ ಅಲ್ಲ, ತಮ್ಮ ಹತ್ರ ಏನೇನು ಸಂಪತ್ತುಗಳು ಸೇರ್ಕೊಂಡವಲ್ಲ ಆ ಎಲ್ಲ ಸಂಪತ್ತುಗಳು ಕಲ್ಲು ತಾಗಿದ ಮಿಟ್ಟೆಯಂತೆ ದೂರ ಸರ್ ಹೊಕ್ಕವು. ಎಚ್ಚರ ಎಚ್ಚರ ಎಚ್ಚರ. ಇನ್ನು ಎರಡನೇದಾಗಿ ಪೇಜಾವರ ಶ್ರೀಗಳು ಅವರು ಭಾರತದ ಸಂವಿಧಾನದ 4 ಗಾಲಿಗಳು ಯಾವಂದ್ರ ಬುದ್ಧ ದೇವನ ಶಾಂತಿ, ಬಸವ ತಂದೆಯ ಸಮಾನತೆ, ರಾಷ್ಟ್ರಪಿತ ಗಾಂಧೀಜಿಯ ಅಹಿಂಸೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಾಮಾಜಿಕ ನ್ಯಾಯ, ಇದನ್ನು ಒಳಗೊಂಡಂತದ್ದು ನಮ್ಮ ಭಾರತೀಯ ಸಂವಿಧಾನ. ತಮಗೆ ಮತ್ತು ತಮ್ಮ ಕುಲಕ್ಕೆ ಈ ಮೇಲಿನ 4 ಬೇಕಾಗಿಲ್ಲ. ಪೇಜಾವರ ಶ್ರೀಗಳಿಗೆ ತಾವು ಜಾತಿವಾದಿಗಳು ಇದ್ದೀರಿ, ತಾವು ಮನುವಾದಿಗಳು ಇದ್ದೀರಿ, ತಾವು ಜಡವಾದಿಗಳು ಇದ್ದೀರಿ, ತಾವು ಮೌಢ್ಯವಾದಿಗಳು ಇದ್ದೀರಿ, ತಾವು ಅಸಮಾನತಾವಾದಿಗಳು ಇದ್ದೀರಿ. ತಮಗೆ ಲಿಂಗಾಯತರು ಬೇಡ, ತಮಗೆ ದಲಿತರು ಬೇಡ, ತಮಗೆ ಮುಸ್ಲಿಮರು ಬೇಡ, ತಮಗೆ ಕ್ರಿಶ್ಚಿಯನ್ನರು ಬೇಡ, ತಮಗೆ ಸಿಖ್ಖರು ಬೇಡ, ಬೌದ್ಧರು ಬೇಡ, ಪಾರ್ಸಿಗಳು ಬೇಡ, ಕೊನೆಗೆ ತಮಗೆ ಹಿಂದೂಗಳು ಸಹಿತ ಬೇಡ. ಯಾಕೆ ಈ ಮಾತು ಒತ್ತಿ ಹೇಳಕತ್ತೀನಿ ಅಂದ್ರ ಆ ಪೇಜಾವರ ಶ್ರೀಗಳು ಮುಂದಿನ ಶ್ರೀಗಳು ಹೇಳ್ಬಿಟ್ಟಾರ ನಾವು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಾರ. ಅವ್ರು ಕಟ್ಕೊಂಡೇನು ನೀವು ಭಾರತದಲ್ಲಿರುವ ಹಿಂದೂಗಳು ನಂತವ್ರು ಏನು ಅವ್ರನ್ನ ತಗೊಂಡೇನು ಬೆಂಕಿ ಹಚ್ತೀರಿ? ಅದಕ್ಕ ಏಕೆಂದರೆ ತಾವು ಈ ಭಾರತ ಭೂಮಿಯವರೇ ಅಲ್ಲ. ಯಾಕಂದ್ರೆ ಇವ್ರನ್ನ ಯಾರು ನೀವು ಒಪ್ಕೊಳಕತ್ತೀರಪ್ಪ ಅಲ್ಲ ಅಂದ್ರ ನೀವು ಈ ಭಾರತ ಭೂಮಿಯವರೇ ಅಲ್ಲ. ತಾವು ಮಧ್ಯ ಏಷ್ಯಾದಿಂದ ದನ ಕಾಯುತ್ತಾ ಭಾರತಕ್ಕೆ ಬಂದವರು. ದನ ಕಾಯುವವರು ತಾವಾಗಿದ್ದೀರಿ. ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಕೊಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ. ನಮಗೆ ನಮ್ಮ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಸುಖವಾಗಿ ಇದ್ದೇವೆ. ತಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತೊರೆಯಿರಿ. ಆದಷ್ಟು ಬೇಗ ತಾವು ತಮ್ಮ ಶಿಷ್ಯರನ್ನು ತಮ್ಮ ಬಳಗವನ್ನು ಕರೆದುಕೊಂಡು ಪೇಜಾವರ ಶ್ರೀಗಳು ಭಾರತವನ್ನು ಬಿಟ್ಟು ತೊಲಗಿ ಹೋಗಿ ಎಲ್ಲಿಂದ ಬಂದಿರೋ ಬೇಕಿದ್ದರೆ ಅಲ್ಲಿಗೆ ಹೋಗಿರಿ. ಇಲ್ಲವಾದರೆ ಇಲ್ಲಿಯೇ ಭಾರತದಲ್ಲಿ ಇರುವ ಇಚ್ಛೆ ಇದ್ದರೆ ನಮ್ಮೆಲ್ಲರೊಂದಿಗೆ ಹೊಂದಿಕೊಂಡು ಅಂಬೇಡ್ಕರ್ ತಂದೆಗಳು ನೀಡಿದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿರಿ. ಇದನ್ನೆಲ್ಲ ಗಮನಿಸಿದ ಅಪ್ಪ ಬಸವಣ್ಣನವರು ನಮಗೆಲ್ಲ 900 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮ ಮುನಿಗೆ ಗೋವಧೆಯಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಬಲಿಗೆ ಬಂಧನವಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಕರ್ಣನ ಕವಚ ಹೋಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಏಕಲವ್ಯನ ಧನುರ್ವಿದ್ಯೆ ಹೋಯಿತು. ಬ್ರಾಹ್ಮಣೇ ದೈವವೆಂದು ನಂಬಿದ ಕಾರಣ ಗಮನಿಸಿದ ಅಪ್ಪ ಬಸವಣ್ಣನವರು ನಮಗೆಲ್ಲ 900 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮ ಮುನಿಗೆ ಗೋವಧೆಯಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಬಲಿಗೆ ಬಂಧನವಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಕರ್ಣನ ಕವಚ ಹೋಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಏಕಲವ್ಯನ ಧನುರ್ವಿದ್ಯೆ ಹೋಯಿತು. ಬ್ರಾಹ್ಮಣೇ ದೈವವೆಂದು ನಂಬಿದ ಕಾರಣ ದಕ್ಷಂಗೆ ಕುರುಗಲೆಯಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಪರಶುರಾಮ ಸಮುದ್ರಕ್ಕೆ ಗುರಿಯಾದನು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ನಾಗಾರ್ಜುನನ ತಲೆ ಹೋಯಿತು. ಭಕ್ತನೇ ದೈವವೆಂದು ನಂಬಿದ ಕಾರಣ ನಮ್ಮ ಕೂಡಲ ಸಂಗನ ಶರಣರು ಕೈಲಾಸವಾಸಿಗಳಾದರು. ಕೊನೆಯದಾಗಿ ತಾವು ಬೇರೆ ಬುದ್ಧಿ ಉಳ್ಳಂತಹ ಈ ಬಸನಗೌಡರು ಪಾಟೀಲ್ ಅವರಿಗೆ ಹಾಗೂ ಪೇಜಾವರ ಶ್ರೀಗಳಿಗೆ ನಾವು ಒಂದು ಕೊನೆ ಮಾತು ಹೇಳ್ತೇವೆ. ಭಾರತಕ್ಕೆ ತಮ್ಮಂತ ಭೇದ ಬುದ್ಧಿಯವರಿಂದಲೇ ಭಾರತದ ಮೇಲೆ ದಾಳಿಗಳಾದವು. ತಮ್ಮಂತ ಕುತಂತ್ರ ಬುದ್ಧಿಗಳ ಕಾರಣದಿಂದಾಗಿ ಭಾರತಕ್ಕೆ ಮುಸಲ್ಮಾನ ಧರ್ಮ ಬಂತು. ತಮ್ಮಂತ ಕುತಂತ್ರ ಬುದ್ಧಿ ಭೇದ ಬುದ್ಧಿಯಿಂದ ಭಾರತಕ್ಕೆ ಕ್ರಿಶ್ಚಿಯನ್ ಧರ್ಮ ಬಂತು. ಏನ್ ಆಗೋದು ಹೋಗೈತಿ. ಎಲ್ಲಾರು ನಾವು ಇಲ್ಲಿ ಅಣ್ಣತಂಬರ್ಕಿಂತ ಹೆಚ್ಚಿಗೆ ಚಂದಾಗ ಬದುಕಾಕತ್ತೇವು. ಮತ್ತೆ ಈ ದೇಶದ ಶಾಂತಿ ಕದಡಬೇಡ್ರಿ. ಇದು ಭಾರತ ನೆಲ ಸಂಸ್ಕೃತಿ, ಇದು ಬಸವ ಸಂಸ್ಕೃತಿ ಭೂಮಿ, ಇದು ಹಿಂಗ ಇರಾಕ್ ಬಿಡ್ರಿ. ಇದನ್ನೆಲ್ಲ ಹಾಳು ಮಾಡಿ ಹತ್ತಿ ಬಿಡ್ತಿ ಬ್ಯಾಡ್ರಿ ಅಂತ ತಮ್ಮಂತಕ ನಾವು ವಿನಂತಿ ಮಾಡ್ಕೋತೇವೆ. ಕೊನೆಯದಾಗಿ ಒಂದು ಮಾತು ಹೇಳಕ ಇಷ್ಟ ಪಡ್ತೀನಿ. ನೆನ್ಕೋಗ್ತಿಲ್ಲ ಮತ್ತೆ ಆಮೇಲೆ ನಾವು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ, ಎಲ್ಲಾನು ಅವರೇ ಹಂಗೆ ಆಕ್ಷನ್ ತಗೋತಾರ. ಜನರು ಅದ್ರ ಪರವಾಗಿ ಅದಾರ ಇಲ್ಲ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಕಾಯ್ದು ನೋಡಾಕ್ತಾರ. ನಾವೆಲ್ಲರೂ ಅವ್ರ ಪರವಾಗಿ ಇದ್ರ ಕುರಿತು ಅವ್ರು ಬಹಳ ಚೆನ್ನಾಗಿ
ಕ್ರಮ ಕೈಗೊಳ್ತಾರ. ಇದ್ರ ಪರವಾಗಿ ಅವರು ಬಹಳ ಅದು ಮಾಡ್ಬೇಕಾಗಿದ್ದು ಇದು ಇದು ನಮ್ಮ ಮುಖ್ಯಮಂತ್ರಿಗಳ ಲೋಪನೂ ಅಂತ ಆಗ್ತೈತಿ. ಯಾಕ ಬಸವಣ್ಣನವ್ರ ಕುರಿತು ಹೇಳಿಕೆ ಕೊಟ್ಟು ಇಷ್ಟು ದಿವಸ ಆದ್ರೂ ತಾವು ನಿಜವಾದ ನಮ್ಮ ರಾಜ್ಯದಲ್ಲಿರುವಂತ ಒಬ್ಬ ಗಟ್ಟಿ ಮುಖ್ಯಮಂತ್ರಿ, ಬಸವಧರ್ಮಿ ಮುಖ್ಯಮಂತ್ರಿ ಅಂದ್ರ ನಮ್ಮ ಸಿದ್ದರಾಮಯ್ಯನವರು. ತಾವು ಆಕ್ಷನ್ ತಗೋರಿ. ತಮ್ಗೆ ಏನ್ರಿ ಅಂಜಿಕೆ ಐತೇನೆ? ತಾವು ಏನು ಯಾರು ಅಧಿಕಾರಿಸಿದ್ರು 5 ವರ್ಷ ತಮ್ಗೇನು ಯಾರು ಅಧಿಕಾರಿಸಕ್ ಹೋಗಲ್ಲ ಅಂತ ಒಬ್ಬ ಶ್ರೇಷ್ಠ ನಾಯಕರು, ಗಟ್ಟಿ ನಾಯಕರು ಅದಿರಿ. ತಾವು ಆಕ್ಷನ್ ತಗೋರಿ. ಇವ್ರ ಶಾಸಕತ್ವ ಸ್ಥಾನವನ್ನು ತೆಗೆದು ಹಾಕ್ರಿ. ಇವ್ರು ಓಸುವೈದು ಇವರು ಮಾನವ ಸಮಾಜದಲ್ಲಿ ಬದುಕಾಕ ಯೋಗ್ಯ ಅದ ಅಂತ ಇವ್ 2 ಹುಳುಗಳು ಮಾನವ ಸಮಾಜದಲ್ಲಿ ಬದುಕಾಕ ಯೋಗ್ಯ ಅಲ್ಲಿ ಇವ್ರ ಜೈಲ್ನ ಹಾಕ್ರಿ ಕೂರ್ನ. ಮತ್ತೆ ನಮ್ಮ ವಿನಂತಿ ಐತಿ.